ಕಲಾದರ್ಪಣ ಸಂಸ್ಥೆಯಿಂದ ಬೇಸಿಗೆ ಶಿಬಿರ ಉದ್ಘಾಟನೆ. ಅಜ್ಜಂಪುರ ಪಟ್ಟಣದ ವಿದ್ಯಾ ಪಬ್ಲಿಕ್ ಸ್ಕೂಲ್ನಲ್ಲಿ ಕಲಾದರ್ಪಣ ಸಂಸ್ಥೆ ವತಿಯಿಂದ ಮಕ್ಕಳಿಗೆ ಬೇಸಿಗೆ ಶಿಬಿರವನ್ನು ಉದ್ಘಾಟಿಸಲಾಯಿತು. ಬೇಸಿಕ್ ಕನ್ನಡ ಮತ್ತು ಇಂಗ್ಲಿಷ್ ಗ್ರಾಮರ್, ಬರವಣಿಗೆ ಮತ್ತು ಓದುಗಾರಿಕೆ ಕೌಶಲ್ಯ, ವೆಸ್ಟರ್ನ್ ಡ್ಯಾನ್ಸ್, ಆರ್ಟ್ಸ್ ಅಂಡ್ ಡ್ರಾಯಿಂಗ್, ಕರಾಟೆ ಟ್ರೈನಿಂಗ್, ಯೋಗ ಮತ್ತು ಮೆಡಿಟೇಷನ್ ಕಳರಿಯನ್ನು ಬೇಸಿಗೆ ಶಿಬಿರದಲ್ಲಿ ಕಲಿಸಲಾಗುವುದೆಂದು ಹಾಗೂ ಮಕ್ಕಳಿಗೆ ಇವುಗಳನ್ನು ಕಲಿಸಲು ನುರಿತ ಸಂಪನ್ಮೂಲ ವ್ಯಕ್ತಿಗಳಾದ ಜಿ ಕನ್ನಡ ವೇದಿಕೆ ವಿನ್ಯಾಸಕರಾದ ಮಧು ಮಳವಳ್ಳಿ, ನಾಟಕ ನಿರ್ದೇಶಕರಾದ ಸೂರ್ಯ ಚಂದನ್, ಎಂ ಅನುರಾಧ, ಶ್ವೇತಾ ಇತರರು ಇರುತ್ತಾರೆಂದು ನೃತ್ಯ ಸಂಯೋಜಕರು, ನಟ, ನಿರ್ದೇಶಕರಾದ ಸಚಿನ್ ಕುಮಾರ್ ಹೇಳಿದರು. ಕಾರ್ಯಕ್ರಮವನ್ನು ಲೇಖಕಿ ಅಜ್ಜಂಪುರ ಎಸ್. ಶ್ರುತಿ ಉದ್ಘಾಟಿಸಿ ಮಾತನಾಡಿ, ಇಂದಿನ ಪೀಳಿಗೆಗೆ ಇಂತಹ ಶಿಬಿರಗಳು ಅನೇಕ ರೀತಿಯಲ್ಲಿ ಉಪಯೋಗವಾಗಲಿದ್ದು, ಬೇಸಿಗೆ ಸಮಯದಲ್ಲಿ ಸಮಯ ವ್ಯರ್ಥ ಮಾಡುವ ಬದಲು ಇಂತಹ ಅನೇಕ ಚಟುವಟಿಕೆಗಳನ್ನು ಕಲಿಯುವುದು ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದರು. ಅಧ್ಯಕ್ಷತೆಯನ್ನು ಶ್ರೀ ವಿದ್ಯಾ ಪಬ್ಲಿಕ್ ಶಾಲೆಯ ಮುಖ್ಯಸ್ಥರಾದ ನಾಗೇಶ್ ಕುಮಾರ್ ವಹಿಸಿದ್ದರು. ಶಿಕ್ಷಕರಾದ ಚಂದ್ರಮ್ಮ, ಶಶಿಧರ್, ಸಂಗೀತ, ಸಹನ ಇತರ ಶಿಕ್ಷಕರು, ಶಿಬಿರದ ಮಕ್ಕಳು, ಪೋಷಕರು ಇದ್ದರು. ಎಂ ಅನುರಾಧ ಸ್ವಾಗತಿಸಿ ನಿರೂಪಿಸಿದರು. ಕೃತಿಕಾ ಪ್ರಾರ್ಥನೆ ಮಾಡಿದರು. ಡ್ಯಾನ್ಸ್, ಫೋಕ್ ಡ್ಯಾನ್ಸ್, ಆರ್ಟ್ ಅಂಡ್ ಡ್ರಾಯಿಂಗ್, ಕ್ರಾಫ್ಟ್ ವರ್ಕ್, ಕರಾಟೆ, ಆಕ್ಟಿಂಗ್ ಟ್ರೈನಿಂಗ್, ಯೋಗ ಮತ್ತು ಮೆಡಿಟೇಷನ್, ಕಳರಿ, ಯಾವುದಿದೆ ಎಲ್ಲನೂ ಇದೆ ಇಲ್ಲಿ. ಸೊ ಈ ಥರ ಪಾಂಪ್ಲೆಟ್ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ವೈಯಕ್ತಿಕವಾಗಿ ನಾನು ಕಲಾ ವಿದ್ಯಾರ್ಥಿನಿ ಆಗಿರೋದ್ರಿಂದ, ಕಲೆಯ ಬಗ್ಗೆ ಸಾಕಷ್ಟು ಆಸಕ್ತಿ ಇರೋದ್ರಿಂದ ನನಗೆ ತುಂಬ ಆಸಕ್ತಿ ಉಂಟಾಗಿ ನಾನು ಸಚಿನ್ ಅವ್ರಿಗೆ ಕಾಲ್ ಮಾಡಿದೆ. ಕಾಲ್ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸಚಿನ್, ಆ್ಯಕ್ಚುಲಿ ಬೇಕಾಗಿತ್ತು ಅಜ್ಜಂಪುರಕ್ಕೆ. ಸೊ ಇಂಥದ್ದೊಂದು ಕಾರ್ಯಕ್ರಮ ಮತ್ತು ಈ ಥರದ ಬೇಸಿಗೆ ಶಿಬಿರ ತುಂಬ ಅನಿವಾರ್ಯತೆ ಇತ್ತು. ಸೊ ಅಂತ ಕಾರ್ಯ ಮಾಡ್ತಾ ಇದ್ದಾರೆ. ಶುಭವಾಗಿ ನಿಮಗೆ ಅಂತ ಹೇಳಿ ನಾನು ನನ್ನ ಮಗನೂ ಕರ್ಕೊಂಡ್ಬರ್ತೀನಿ, 1 hour ಟೈಮ್ ಸಿಕ್ಕಿದೆ ಅಂತ ಕೇಳಿದ್ದೆ ನಾನು ಅವ್ರಿಗೆ. ಸೊ ನನಗೆ 2.5 ವರ್ಷದ ಮಗು ಇದೆ. ಸೊ ಅವನು ಕರ್ಕೊಂಡ್ಬರ್ತೀನಿ. ಅವ್ರಿಗೆ ಒಂದಿಷ್ಟು ಡ್ಯಾನ್ಸ್, ಫೋಕ್ ಡ್ಯಾನ್ಸ್, ವಿಶೇಷವಾಗಿ ಜಾನಪದ ಕಲೆಗೆ ಸಾಕ್ಷಿಯಾಗಿರುವಂಥದ್ದು ಅಜ್ಜಂಪುರ. ಈ ಅಜ್ಜಂಪುರ ನೆಲದ ಗುಣನೇ ಹಾಗೆ, ಜಾನಪದಕ್ಕೆ ಸಾಕಷ್ಟು ಹೆಸರುವಾಸಿ ಮಾಡಿದೆ. ಸಚಿನ್ ಅವರಿಗೆ ಮೂಲತಃ ಇಲ್ಲಿಯವರೆಗೂ ಆ ನೆಲದ ಸೊಗಡು ಅವರಿಗೆ ಗೊತ್ತಿದೆ. ನಾವೆಲ್ರಿಗೂ ಜಾನಪದನ ಎಷ್ಟು ಆಸಕ್ತಿಯಿಂದ ಸ್ವೀಕರಿಸಿದ್ವಿ ಅನ್ನುವಂಥದ್ದು ಗೊತ್ತಿದೆ. ಇನ್ನು ವಿಶೇಷವಾಗಿ ಅಜ್ಜಂಪುರದ ನೆಲದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಅಜ್ಜಂಪುರ ರಂಗಭೂಮಿಗೆ ಹೆಸರುವಾಸಿಯಾಗಿರುವಂಥದ್ದು. ಒಂದು ಪುಟ್ಟ ಘಟನೆಯನ್ನು ನಾನು ಇಲ್ಲಿ ಸ್ಮರಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ.